ಗಾಯ್ಸ್, ಎಲ್ಲರೂ ನಮಸ್ಕಾರ. ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡದೆ. ಸೊ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರುವ ಕಾರಣದಿಂದ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ನಾನು ಇವತ್ತೊಂದು ಒಳ್ಳೆ ಇನ್ಫಾರ್ಮೇಟಿವ್ ಹಾಗೂ ಅಪರ್ಚುನಿಟಿ ಇರುವ ಒಳ್ಳೆ ಒಂದು ವಿಡಿಯೋ, ವರ್ಕ್ ರಿಲೇಟೆಡ್ ಆದ ವಿಡಿಯೋ ತಗೊಂಡು ಬಂದಿದ್ದೀನಿ. ಸೊ ಎಲ್ಲರೂ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಹಾಗೂ ನಮ್ಮ ಪೇಜ್ ಅನ್ನು ಅಥವಾ ಯೂಟ್ಯೂಬ್ ಚಾನಲ್ ಅನ್ನು ಫಾಲೋ ಮಾಡಿ. ಇನ್ಸ್ಟಾ ಐಡಿ ಕೂಡ ಕೊಡ್ತಿದ್ದೆ, ಅದನ್ನು ಕೂಡ ಫಾಲೋ ಮಾಡಿ. ನಿಮಗೆ ಹೆಚ್ಚಿನ ಯುರೋಪಿಯನ್ ಯೂನಿಯನ್ ಜಾಬ್ಸ್ ಹಾಗೂ ಸ್ಟಡಿ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಗೈಡ್ ಅನ್ನು ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಪರ್ಚುನಿಟೀಸ್ ಇದ್ರೆ ಅದನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನಮಗೆ ಸಪೋರ್ಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ನಾನು ಇವತ್ತು ಮಾತಾಡೋ ಟಾಪಿಕ್ ಯಾವ್ದಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ಶೇಂಗನ್ ಝೋನ್ ಅಂತ 29 ಕಂಟ್ರೀಸ್ ಸಪರೇಟ್ ಆಗಿರುತ್ತೆ ಯುರೋಪ್ ಅಲ್ಲಿ, ಹಾಗೂ ಯುರೋಪ್ ಯೂನಿಯನ್ ಅಂತ ಒಂದು ಸಪರೇಟ್ ಆಗಿ ಫ್ಯೂ ಕಂಟ್ರೀಸ್ ಇರುತ್ತೆ. ಸೊ ಯಾವ್ದಂತ ಹೇಳಿದ್ರೆ ಇದು ಯುರೋಪಿಯನ್ ಯೂನಿಯನ್ ಯಾವ ಎಲ್ಲ ಕಂಟ್ರೀಸ್ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮಾಂಟೆನೆಗ್ರೋ ಇದೆ, ಅಲ್ಬೇನಿಯಾ ಇದೆ, ಹಾಗೂ ಸರ್ಬಿಯಾ ಇದೆ, ಮಾಲ್ಡೋವಾ ಇದೆ, ಮೆಸಡೋನಿಯಾ ಇದೆ. ಇಂಥ ಕಂಟ್ರೀಸ್ ಗಳೆಲ್ಲ ಬಂದ್ಬಿಟ್ಟು ಯುರೋಪಿಯನ್ ಕಂಟ್ರಿ. ಬಟ್ ಇದು ಶೇಂಗನ್ ಕಂಟ್ರಿ ಆಗಿಲ್ಲ, ಇನ್ನು ಫ್ಯೂಚರ್ ಅಲ್ಲಿ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ನೆಕ್ಸ್ಟ್ ವಿದಿನ್ ಫ್ಯೂ ಇಯರ್ಸ್ ಅಲ್ಲಿ ಸರ್ಬಿಯಾ ಹಾಗೂ ಅಲ್ಬೇನಿಯಾ ಶೇಂಗನ್ ಝೋನ್ ಅಲ್ಲಿ ಬೀಳುತ್ತೆ ಅಂತ ನ್ಯೂಸ್ ಇದೆ, ಪ್ರೋಸೆಸ್ ಅಲ್ಲಿ ಇದೆ. ರೀಸೆಂಟ್ಲಿ ಆಗಿ ನಿಮಗೆ ನೋಡಬಹುದು ಬಲ್ಗೇರಿಯಾ ಹಾಗೂ ರೊಮೇನಿಯಾ ಯುರೋಪಿಯನ್ ಯೂನಿಯನ್ ಅಲ್ಲಿ ಇತ್ತು, ಬಟ್ ಇವಾಗ ಇದು ಶೇಂಗನ್ ಝೋನ್ ಗೆ ಬಂದಿದೆ. ವಿದಿನ್ ಫ್ಯೂ ಇಯರ್ಸ್ ಅಲ್ಲಿ ಇದು ಕೂಡ ಶೇಂಗನ್ ಝೋನ್ ಅಲ್ಲಿ ಬರುತ್ತೆ. ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಶೇಂಗನ್ ಝೋನ್ ಗೆ ಬಂದ್ರೆ ಕರೆನ್ಸಿ ಬಂದು ಯೂರೋಸ್ ಆಗಿರುತ್ತೆ, ಒಳ್ಳೆ ಸ್ಯಾಲರಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹಾಗೂ ವೇಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದೇ ಡಿಫ್ರೆನ್ಸ್, ಬೇರೆ ಡಿಫ್ರೆನ್ಸ್ ಇರಲ್ಲ. ಸೊ ಸ್ಯಾಲರಿ ಹೈಕ್ ಇರುತ್ತೆ ಅಂತ ಮಾತ್ರ. ಸೊ ಇವತ್ತು ನಾನು ಮಾತಾಡುವ ಕಂಟ್ರಿ ಹಾಗೂ ಅಪರ್ಚುನಿಟೀಸ್ ಇರುವ ಕಂಟ್ರಿ ಯಾವ್ದಂತ ಹೇಳಿದ್ರೆ ಅದು ಸರ್ಬಿಯಾ. ಸರ್ಬಿಯಾ ಇವಾಗ ಕರೆಂಟ್ಲಿ ಯುರೋಪಿಯನ್ ಝೋನ್ ಅಲ್ಲಿ ಇದೆ. ವೀಸಾ ಸಿಗ್ಲಿಕ್ಕೆ ಇಂಡಿಯನ್ಸ್ ಅವರಿಗೆ ಒಂದು ಒಳ್ಳೆಯ ಚಾನ್ಸ್ ಹಾಗೂ ಹೈಯೆಸ್ಟ್ ಸಕ್ಸೆಸ್ ರೇಷಿಯೋ ಇರುವ ಒಂದು ಕಂಟ್ರಿ ಆಗಿರುತ್ತೆ ಇಲ್ಲಿ ಇದು. ಹಾಗೂ ಇದರ ಪ್ರಾಸೆಸ್ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲ ನಮಗೆ ಆನ್ಲೈನ್ ವೀಸಾ ಸಬ್ಮಿಷನ್ ಎಲ್ಲ ಆನ್ಲೈನ್ ಮಾಡ್ಲಿಕ್ಕೆ ಇರುತ್ತೆ. ಸೊ ನಮಗೆ ಫಿಸಿಕಲಿ ಹೋಗ್ಬಿಟ್ಟು VFS ಅಥವಾ ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ಇರೋದಿಲ್ಲ ಈ ಒಂದು ಕಂಟ್ರೀಸ್ ಗಳಲ್ಲಿ. ಸೊ ಇದು ನಮಗೆ ಒಂದು ಬೆನಿಫಿಟ್. ಹಾಗೂ ಇನ್ನೊಂದು ಒಳ್ಳೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮಗೆ ಒಳ್ಳೆ ಒಂದು ಎಂಪ್ಲಾಯರ್ ಸಿಕ್ಕಿದ್ರೆ ನಮಗೆ ವೀಸಾ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಲಿಕ್ಕೆ ಆಪ್ಷನ್ ಹಾಗೂ ವೀಸಾ ಸಕ್ಸೆಸ್ ರೇಷಿಯೋ ಹೈಯೆಸ್ಟ್ ಚಾನ್ಸಸ್ ಇರುವ ಒಂದು ಕಂಟ್ರಿ ಆಗಿರುತ್ತೆ ಸರ್ಬಿಯಾ. ನಮಗೆ ಇವಾಗ ತುಂಬಾ ಕಡೆಯಿಂದ ವರ್ಕ್ ಪರ್ಮಿಟ್ ಸಿಗ್ತಾ ಇರುತ್ತೆ, ಡಿಫ್ರೆಂಟ್ ಏಜೆನ್ಸಿ ಕಡೆಯಿಂದ. ಸೊ ವರ್ಕ್ ಪರ್ಮಿಟ್ ಸಿಕ್ಕಿ ಆದ್ಮೇಲೆ ನಿಮಗೆ ಅದನ್ನು ಆ ವರ್ಕ್ ಪರ್ಮಿಟ್ ಜೆನ್ಯೂನ್ ಅಥವಾ ಫೇಕ್ ಅಂತ ಹೇಗೆ ನಮಗೆ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕಂಪನಿ ಫಾರ್ ಆಲ್ ಎಂಬ ವೆಬ್ಸೈಟ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ನಾವು ಕಂಪನಿನ ಹಾಕಿದ್ರೆ ಕಂಪನಿಯ ಕಂಪ್ಲೀಟ್ ಹಿಸ್ಟ್ರಿ ನಮಗೆ ಗೊತ್ತಾಗುತ್ತೆ, ಅದು ಕಂಪನಿ ಫೇಕ್ ಜೆನ್ಯೂನ್ ಅಂತ ಹೇಳಿ. ಹಾಗೂ ಇನ್ನು ನಿಮಗೆ ಮೋರ್ ಇದರ ಬಗ್ಗೆ ನಿಮಗೆ ಯಾವುದೊಂದು ವರ್ಕ್ ಪರ್ಮಿಟ್ ನಿಮಗೆ ಸಿಕ್ಕಿದ್ರೆ ಅದನ್ನು ಜೆನ್ಯೂನ್ ಫೇಕ್ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಬೇಕಾದ್ರೆ ನನ್ನ ಇನ್ಸ್ಟಾ ಐಡಿಯಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ. ನಿಮಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು, ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೆ ನೋಡಬಹುದು ಬಹಳಷ್ಟು ಫೇಕ್ ವರ್ಕ್ ಪರ್ಮಿಟ್ಸ್ ಬರ್ತಾ ಇರುತ್ತೆ. ಆಮೇಲೆ ನಾವು ನೆಕ್ಸ್ಟ್ ವೀಸಾ ಅಪ್ಲೈ ಮಾಡಿದ್ಮೇಲೆ ಅದು ರಿಜೆಕ್ಟ್ ಕೂಡ ಆಗುತ್ತೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ಒಂದು ನಮಗೆ ವರ್ಕ್ ಪರ್ಮಿಟ್ ಸಿಕ್ಕಿ ಆದ್ಮೇಲೆ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಅಂತ ಹೇಳಿದ್ರೆ, ಇದರಲ್ಲಿ ನೆಕ್ಸ್ಟ್ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ, ನಮಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ನಮಗೆ ಇಮೇಲ್ ಐಡಿ ಇರಬೇಕು, ಹಾಗೂ ನಾವು ಒಂದು ಇನ್ಶೂರೆನ್ಸ್ ಮಾಡಿರ್ಬೇಕು. ಕೆಲವೊಂದು ಕಡೆಯಲ್ಲಿ ಇನ್ಶೂರೆನ್ಸ್ ಕೇಳ್ತಾರೆ, ಬಟ್ ಇನ್ಶೂರೆನ್ಸ್ ಮ್ಯಾಂಡೇಟರಿ ಅಲ್ಲ. ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಕೂಡ ಮ್ಯಾಂಡೇಟರಿ ಅಲ್ಲ. ನಮಗೆ ಒಂದು ಸರ್ಬಿಯಾ ಎಂಪ್ಲಾಯರ್ ಕಡೆಯಿಂದ ಒಂದು ವರ್ಕ್ ಪರ್ಮಿಟ್ ಸಿಕ್ಕಿದ್ರೆ ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ ವೀಸಾ ಅಪ್ಲೈ ಮಾಡ್ಲಿಕ್ಕೆ ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಪಾಸ್ಪೋರ್ಟ್ ಇರಬೇಕು, ವರ್ಕ್ ಪರ್ಮಿಟ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಹಾಗೂ ನಮ್ದು 10th ಅಥವಾ PUC ಆದ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ನೋಡಿ, ಅದನ್ನು ಸರ್ಬಿಯನ್ ಲ್ಯಾಂಗ್ವೇಜ್ ಗೆ ನಾವು ಟ್ರಾನ್ಸ್ಲೇಟ್ ಮಾಡಬೇಕು, ಅಂದ್ರೆ ಅಪೋಸ್ಟೈಲ್ ಮಾಡಿಸ್ಬೇಕು. ಸೊ ಅಂತವರು ನೀವು ಯಾರಿಗಾದ್ರೂ ಯಾವುದೇ ಒಂದು ಕಂಟ್ರೀಸ್ ಗಳಲ್ಲಿ ನಿಮಗೆ ಅಪೋಸ್ಟೈಲ್ ಮಾಡಬೇಕು, ಹೆಲ್ಪ್ ಬೇಕಿದ್ರೆ ಅದನ್ನು ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಷ್ಟು ಡಾಕ್ಯುಮೆಂಟ್ ನಮಗೆ ಸಿಕ್ಕಿ ಆದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ಲಿಕ್ಕಿಲ್ಲ, ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಸರ್ಬಿಯನ್ ಎಂಬಸಿ ಏನಿದೆ ಅದು ಆನ್ಲೈನ್ ಅಲ್ಲಿ ಇದೆ. ನಮಗೆ ಇಲ್ಲಿ 2 ಟೈಪ್ ವೀಸಾ ಇರುತ್ತೆ. ಎಂಪ್ಲಾಯರ್ ನಮಗೆ ಕೊಡುವ ವರ್ಕ್ ಪರ್ಮಿಟ್ ಅಲ್ಲಿ ನಮಗೆ ಡಿ ವೀಸಾವನ್ನು ಅಪ್ಲೈ ಮಾಡ್ಬೇಕಂದ್ರೆ, ಡಿ ವೀಸಾ ಅಂತ ಹೇಳಿದ್ರೆ ಅದು ವರ್ಕ್ ಪರ್ಮಿಟ್ ಆಗಿರುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸಿ ವೀಸಾ ಅಂತ ಹೇಳಿದ್ರೆ ಅದು ನಮಗೆ ಟೂರಿಸ್ಟ್ ವೀಸಾ ಆಗಿರುತ್ತೆ. ಓಕೆ, ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಮಗೆ ಡಿ ವೀಸಾವನ್ನು ಅಪ್ಲೈ ಮಾಡಬೇಕು, ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬಹುದು. ಏನಿಲ್ಲ, ಸಿಂಪಲ್ ಪ್ರಾಸೆಸ್. ನಮಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 5,500 ರೂಪಾಯಿ ಇರುತ್ತೆ ಇದು. ಸೊ ಡೈರೆಕ್ಟ್ ಆಗಿ ನಾವು ಗವರ್ಮೆಂಟ್ ಗೆ ಇದನ್ನು ಪೇ ಮಾಡಬೇಕು. ಸೊ ನಮಗೆ ಇಮೇಲ್ ಕನ್ಫರ್ಮೇಶನ್ ಬರುತ್ತೆ ನಿಮ್ಮ ಈ ವೀಸಾ ಸಬ್ಮಿಟ್ ಆಗಿದೆ ಅಂತ ಹೇಳಿ. ಆಮೇಲೆ 1 ವೀಕ್ ನಂತರ ನಮ್ದು ಸರ್ಬಿಯನ್ ಎಂಬಸಿ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಇರುವ ಕಾರಣದಿಂದ ಇನ್ನೊಂದು ಇಮೇಲ್ ಕೂಡ ನಮಗೆ ಬರುತ್ತೆ, ನಿಮ್ಮ
ಅಪ್ಲಿಕೇಶನ್ ಡೆಲ್ಲಿ ಎಂಬಸಿಗೆ ನಾವು ಸಬ್ಮಿಟ್ ಮಾಡಿದೆ ಅಂತ ಹೇಳಿ ನಮಗೆ ಇಮೇಲ್ ಕೂಡ ಬರುತ್ತೆ. ಅದು ಆದ್ಮೇಲೆ ನಾವು ಒಂದು ಅಥವಾ 2 ತಿಂಗಳ ಒಳಗಡೆ ನಮಗೆ ನಿಮ್ದು ವೀಸಾ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ನಮಗೆ ಇಮೇಲ್ ಕೂಡ ಬರುತ್ತೆ. ರೆಫ್ಯೂಸ್ ಆದ್ರೆ ವೀಸಾ ನಿಮಗೆ ರೆಫ್ಯೂಸ್ ಆಗಿದೆ ಕೂಡ ಅಂತ ಹೇಳಿ ಇಮೇಲ್ ಬರುತ್ತೆ. ಸೊ ನಮಗೆ ಆನ್ಲೈನ್ ಅಲ್ಲೇ ಹೋಗ್ಬಿಟ್ಟು ನಮ್ಮ ಇಮೇಲ್ ಹಾಗೂ ಪಾಸ್ವರ್ಡ್ ಹಾಕಿದ್ರೆ ನಮಗೆ ಇದನ್ನು ಈ ವೀಸಾವನ್ನು ಟ್ರ್ಯಾಕ್ ಮಾಡಬಹುದು. ಸೊ ಇದೊಂದು ಒಳ್ಳೆ ನಮಗೆ ಎಂತ ಹೇಳಿದ್ರೆ ಬೇರೆ ವೀಸಾ ತರ ಅಲ್ಲ. ಇವಾಗ ಬೇರೆ ಕಂಟ್ರಿ ವೀಸಾ ನಾವು ಅಪ್ಲೈ ಮಾಡಿದ್ರೆ ನಮಗೆ ನೋಡೋಕ್ಕಾಗಲ್ಲ ಇದು ಹೇಗೆ ರೆಫ್ಯೂಸ್ ಆಯ್ತು ಏನಂತ ಹೇಳಿ ನೋಡೋಕ್ಕಾಗಲ್ಲ. ಬಟ್ ಈ ಸರ್ಬಿಯನ್ ಏನಂತ ಹೇಳಿದ್ರೆ ನಮಗೆ ಚೆಕ್ ಮಾಡಬಹುದು ಆನ್ಲೈನ್ ಅಲ್ಲಿ ಪ್ರಾಸೆಸ್ ಎಲ್ಲಿ ಇದೆ, ರೆಫ್ಯೂಸ್ ಆಗಿದೆಯಾ, ಆನ್ ಪ್ರೊಸೆಸ್ ಅಲ್ಲಿ ಇದೆಯಾ, ಇದರಲ್ಲಿ ನಮಗೆ ಅಪ್ಡೇಟ್ ಸಿಗುತ್ತೆ. ಸೊ ಇದಾದ್ಮೇಲೆ ನಮಗೆ ಇಮೇಲ್ ಅಲ್ಲಿ ವೀಸಾ ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ನಾವು ನಮ್ಮ ಪಾಸ್ಪೋರ್ಟ್ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಸರ್ಬಿಯನ್ ಎಂಬಸಿಗೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ನಮಗೆ ನಮ್ಮ ಪಾಸ್ಪೋರ್ಟ್ ಅನ್ನು ಸಬ್ಮಿಟ್ ಮಾಡಬಹುದು. ಸೊ ಅವರಿಗೆ ನಾವು ಪಾಸ್ಪೋರ್ಟ್ ಹಾಗೂ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು. ಮಂಡೇ ಇಂದ ಥರ್ಸ್ಡೇ ತನಕ ಎಂಬಸಿ ಓಪನ್ ಇರುತ್ತೆ 10 to 4 ತನಕ. ಅದರ ಒಳಗಡೆ ಹೋಗ್ಬಿಟ್ಟು ನಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು. ವಿದಿನ್ 21 ವರ್ಕಿಂಗ್ ಡೇಸ್ ಅಲ್ಲಿ ಸಬ್ಮಿಟ್ ಮಾಡಿ ಆದ ನಂತರ ನಿಮ್ಮ ವೀಸಾ ಸ್ಟ್ಯಾಂಪ್ ಆಗಿ ಪಾಸ್ಪೋರ್ಟ್ ಅಲ್ಲಿ ನಿಮ್ಮ ಕೈಗೆ ಬರುತ್ತೆ. ಸೊ ಆಮೇಲೆ ನಿಮಗೆ ಟ್ರಾವೆಲ್ ಕೂಡ ಮಾಡಬಹುದು. ಸೊ ಇಷ್ಟು ಸರ್ಬಿಯನ್ ಡಿ ವೀಸಾ ಅಂದ್ರೆ ವರ್ಕ್ ಪರ್ಮಿಟ್ ಪ್ರಾಸೆಸ್. ಓಕೆ, ಬಹಳ ಸಿಂಪಲ್. ಸೊ ಜಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ, ಯಾರೋ ನಿಮಗೆ ಏನೋ ಹೇಳಿದ್ರೆ ಅಂತ ಕೇಳೋಕ್ಕೂ ಹೋಗಬೇಡಿ. ಸೊ ಇದು ಪ್ರಾಸೆಸ್ ಆಕ್ಚುಲಿ. ಸೊ ಹೀಗೆ ಆಗ್ಬೇಕು ಪ್ರಾಸೆಸ್. ಓಕೆ, ಸೊ ಇದರ ಬಗ್ಗೆ ನಾನು ನಿಮಗೆ ನಾಲೆಜ್ ಕೊಟ್ಟೆ ಹೇಗೆ ಪ್ರಾಸೆಸ್ ಅಂತ ಹೇಳಿ. ಸೊ ಇವಾಗ ಒಳ್ಳೆ ಒಂದು ಗುಡ್ ನ್ಯೂಸ್ ಇದೆ. ಏನಂತ ಹೇಳಿದ್ರೆ ನಮಗೆ ಸ್ವಲ್ಪ ಅಪರ್ಚುನಿಟೀಸ್ ಕೂಡ ಬಂದಿದೆ ಸರ್ಬಿಯನ್ ಕಂಟ್ರಿಗೆ. ಸೊ ಒಳ್ಳೆ ಒಂದು ಅಪರ್ಚುನಿಟಿ. ಯಾವುದೇ ಒಂದು ಅಡ್ವಾನ್ಸ್ ಅಮೌಂಟ್ ಕೊಡುವಂಗಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ನಿಮಗೆ ವೀಸಾ ಬಂದ ನಂತರ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ಒಳ್ಳೆ ಒಂದು ಕಂಪನಿ, ಒಳ್ಳೆ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ, ಆಟೋಮೊಬೈಲ್ ಇಂಡಸ್ಟ್ರಿ. ಸೊ ಇದರಲ್ಲಿ ನಮಗೆ ಅಸೆಂಬ್ಲಿ ಲೈನ್ ವರ್ಕರ್ ಬೇಕಾಗಿದ್ದಾರೆ ಹಾಗೂ ನಿಮಗೆ ಫೋರ್ಕ್ಲಿಫ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಫೋರ್ಕ್ಲಿಫ್ಟ್ ಆಪರೇಟರ್ ಕೂಡ ಬೇಕಾಗಿದ್ದಾರೆ. 50 ಮಂದಿಯನ್ನು ಇವರು ರಿಕ್ರೂಟ್ ಮಾಡ್ತಿದ್ದಾರೆ. ಒಳ್ಳೆ ವಿಷಯ ಏನಂತ ಹೇಳಿದ್ರೆ ₹1 ಕೂಡ ಅಡ್ವಾನ್ಸ್ ಕೊಡುವಂಗಿಲ್ಲ. ಎಲ್ಲ ನಿಮಗೆ ವೀಸಾ ಬಂದಾದ ನಂತರ ಪೇಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ಹಾಗೂ ಇದರ ಪ್ರೋಸೆಸ್ ಏನಂತ ನಾನು ನಿಮಗೆ ಹೇಳ್ತೀನಿ. ಅಟ್ಲೀಸ್ಟ್ ನೀವು 10th ಅಥವಾ ITA ಪಾಸ್ ಆದ್ರೆ ನಿಮಗೆ ಇದರಲ್ಲಿ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟರಿ ಅಲ್ಲ, ಒಳ್ಳೆ ಹಾರ್ಡ್ ವರ್ಕರ್ ಆಗಿರ್ಬೇಕು ನೀವು ಅಷ್ಟೇ. ಸೊ ಇದು ಹೇಗೆ ಪ್ರೋಸೆಸ್ ಅಂತ ಹೇಳಿದ್ರೆ ನಿಮಗೆ ಈ ಕೊಟ್ಟ ನಂಬರ್ಗೆ ನಿಮ್ಮ CV ಹಾಗೂ ಪಾಸ್ಪೋರ್ಟ್ ಅನ್ನು ಕಳಿಸಿದ್ರೆ ನಾವು ಅದನ್ನು ಎಂಪ್ಲಾಯರಿಗೆ ಕಳಿಸಿ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಒಂದು ವೇಳೆ ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಆಮೇಲೆ ಕಾಲ್ ಬಂದ್ರೆ ನೆಕ್ಸ್ಟ್ ನೀವು ಡೈರೆಕ್ಟ್ ಆಗಿ ಮುಂಬೈ ಅಥವಾ ಡೆಲ್ಲಿಗೆ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು 15 days ನಿಮಗೆ ಪ್ರಾಕ್ಟಿಕಲ್ ನಿಮಗೆ ಲೆಸನ್ಸ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಪೀರಿಯಡ್ ಅನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅದೆಲ್ಲ ಕಂಪ್ಲೀಟ್ ಆದ ನಂತರ ಅವರು ನಿಮಗೆ ಡೈರೆಕ್ಟ್ ಆಗಿ ವರ್ಕ್ ಪರ್ಮಿಟ್ ಅನ್ನು ಇಶ್ಯೂ ಮಾಡ್ತಾರೆ ಹಾಗೂ ವೀಸಾ ಪ್ರಾಸೆಸ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ವಿದಿನ್ 60 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ವೀಸಾ ಕೂಡ ನಿಮ್ಮ ಕೈಯಲ್ಲಿ ಬರುತ್ತೆ. ಆಮೇಲೆ ನಿಮಗೆ ಟ್ರಾವೆಲ್ ಮಾಡಬಹುದು. ಸೊ ಈ ಒಂದು ಕಂಟ್ರಿಯಲ್ಲಿ ಹಾಗೊಂದು ಈ ವರ್ಕ್ ಅಲ್ಲಿ ನಿಮಗೆ ಎಷ್ಟು ಸ್ಯಾಲರಿ ಸಿಗ್ಬೋದು ಅಂತ ಹೇಳಿ ನೀವು ಕೇಳ್ತಾ ಇರ್ತೀರಾ. ಸೊ ಇದಕ್ಕೆ ಸ್ಯಾಲರಿ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 60,000 ಇಂಡಿಯನ್ ರುಪೀಸ್ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅಕೊಮಡೇಷನ್ ಕೊಡ್ತಾರೆ, ಫುಡ್ ನಾವು ಮಾಡ್ಕೊಳ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಹಾಗೂ ನಿಮಗೆ 5 ವರ್ಕಿಂಗ್ ಡೇಸ್ ಇರುತ್ತೆ, 8 hours ಶಿಫ್ಟ್ ಇರುತ್ತೆ. OT ಬೇಕಾದ್ರೆ OT ಕೂಡ ಮಾಡ್ಕೊಳ್ಬಹುದು. ಸೊ ನಿಮಗೆ ಅರೌಂಡ್ ನಾನು ಹೇಳುದಾದ್ರೆ ಒಂದು 80,000 ಇಂಡಿಯನ್ ರುಪೀಸ್ ನಿಮಗೆ ಅರ್ನ್ ಮಾಡಬಹುದು. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ಈ ಒಂದು ಕೊಟ್ಟ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗಲೇ ನೀವು ಅಪ್ಲೈ ಕೂಡ ಮಾಡಬಹುದು. ಸೊ ಇದು ಸಿಂಪಲ್ ಪ್ರಾಸೆಸ್. ಹೈಯೆಸ್ಟ್ ವೀಸಾ ಸಕ್ಸಸ್ ರೇಷಿಯೋ ಇರುವ ಕಂಟ್ರಿ ಆಗಿರುತ್ತೆ. ಒಳ್ಳೆ ಎಂಪ್ಲಾಯರ್ ಕೂಡ. ಸೊ ಒಳ್ಳೆ ಒಂದು ಎನ್ವೈರ್ಮೆಂಟ್ ಅಲ್ಲಿ ನಿಮಗೆ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಮುಂದೆ ಬೆಳಿಬೇಕು, ಒಳ್ಳೆ ಒಂದು ಕಂಟ್ರೀಸ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಿಮಗೆ ಇವಾಗಲೇ ನಿಮಗೆ ಇದರಲ್ಲಿ ಅಪ್ಲೈ ಮಾಡ್ಬೋದು. ಸೊ ಜಾಸ್ತಿ ಓದಿದವರು ಅಪ್ಲೈ ಮಾಡಬೇಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಡಿಗ್ರಿ ಆಗಿ ಮಾಸ್ಟರ್ಸ್ ಆಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ರೆ ಅಪ್ಲೈ ಮಾಡ್ಕೊಳ್ಬೇಡಿ. ನೀವು 10th IT ಏನು ಮಾಡಿದ್ರೆ, PUC ಏನು ಮಾಡಿದ್ರೆ ಕೆಲಸ ಇಲ್ಲ, ಫ್ರೆಶರ್ ನಿಮಗೆ ಹೋಗ್ಬೇಕಂತ ಇದ್ರೆ ಯುರೋಪಿಯನ್ ಕಂಟ್ರಿಗೆ ಸ್ಟಾರ್ಟಿಂಗ್ ನಿಮಗೆ ಏನಾದರೂ ಒಂದು ಒಳ್ಳೆ ಒಂದು ಬೇಸ್ ಬೇಕಿದ್ರೆ ನಿಮಗೆ ಇದಕ್ಕೆ ಖಂಡಿತವಾಗಿ ಕೂಡ ಅಪ್ಲೈ ಮಾಡಬಹುದು. ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ.